ಸರ್ವೋತ್ತಮ 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 ಏಕೆ ಮೌಕಾಗಿ ಕುಳಿತಿರುವೆ? ಏನು ಮೇಲೆ ನಾನು ನಿನ್ನ ಗೆಳೆಯ ನಿನ್ನೊಡನೆ ಮಾತನಾಡಲು ಬಂದಿದ್ದೇನೆ. ಚಿಂತಿಸಬೇಡ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಈಗ ಹೇಳು ಓಂ. ಹೆದರಬೇಡ, ಓಂಕಾರವನ್ನು ಹೇಳುವ ಶಕ್ತಿ ನಿನ್ನಲ್ಲಿದೆ. ಹೇಳು ಓಂ. ಹೇಳು ಓಂ ನಮಃ ಶಿವಾಯ. 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 ನನಗೆ ಮಾತನಾಡಲು ಬರುತ್ತಿದೆ, ನನಗೆ ಮಾತನಾಡಲು ಬರುತ್ತಿದೆ. ಸರ್ವೋತ್ತಮ, ಹಾಗೆ ಕಣ್ತೆರೆದು ನೋಡು.
ಮಗು ಚೆನ್ನಾಗಮ್ಮ. ಅಮ್ಮ, ಅಪ್ಪಾಜಿ, ಏನಪ್ಪ ಇದು? ನಾವು ಕಾಣುತ್ತಿರುವುದು ಸತ್ಯವೇನಪ್ಪ? ಹೌದು ಅಪ್ಪಾಜಿ. ಆ ಪರಮಾತ್ಮ ಮಹಾತೇಜಸ್ವಿಯಾದ ಬಾಲಕನ ರೂಪದಲ್ಲಿ ಬಂದು ನನ್ನ ಕಣ್ಣಿಗೆ ದೃಷ್ಟಿಯನ್ನು, ಮಾತನಾಡಲು ಸ್ವರವನ್ನು ಕೊಟ್ಟು ಅದೃಶ್ಯನಾದ. ಪರಮಾತ್ಮ, ನೀನೆಂಥ ದಯಾಮಯಿ. ನಮ್ಮ ಜನ್ಮ ಸಾರ್ಥಕವಾಯಿತು ತಂದೆ, ನಮ್ಮ ಜನ್ಮ ಸಾರ್ಥಕವಾಯಿತು ಸರ್ವೋತ್ತಮ. ಮಕ್ಕಳಿಬ್ಬರ ವಿದ್ಯಾಭ್ಯಾಸ ಮುಗಿಯಿತು. ಆದಷ್ಟು ಬೇಗ ಶುಭ ಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೆ. ಪ್ರಭು, ಪಟ್ಟಾಭಿಷೇಕಕ್ಕೆ ಈಗ ಅವಸರವೇನು? ಅವಸರದ ಮಾತಲ್ಲ ಮಂತ್ರಿಗಳೇ, ಇದು ನಮ್ಮ ಮಹದಾಸೆ. ಇದೆಂಥ ಮಹದಾಸೆ ಮಾತು! ರಾಜವಂಶದಲ್ಲಿ ಹುಟ್ಟಿದ ಸ್ವಂತ ಮಗನನ್ನು ಬಿಟ್ಟು ಕಾಡಿನಲ್ಲಿ ಸಿಕ್ಕಿದ ಒಬ್ಬ ಅನಾಥ ಹುಡುಗನಿಗೆ ಪಟ್ಟಾಭಿಷೇಕ ಮಾಡುವುದೇ? ಮಂತ್ರಿಗಳೇ, ನಿಮ್ಮ ಬಾಯಿಂದ ಇಂಥ ಮಾತೆ. ಮಣಿಕಂಠ ರಾಜವಂಶದಲ್ಲಿ ಜನಿಸಿದ ಮಾತ್ರಕ್ಕೆ ಆತ ನಮ್ಮ ಮಗನಲ್ಲವೇ? ಅವನು ಬಂದ ಕ್ಷಣವೇ ಕತ್ತಲಾಗಿದ್ದ ನಮ್ಮ ಮನಸ್ಸು ಬೆಳಕಾಯಿತು. ಚಿಂತೆ ತುಂಬಿದ್ದ ಬಾಳಲ್ಲಿ ಆನಂದ ತುಂಬಿತು. ಬಂದೆ ಎಂದು ಕಂಬನಿ ಮಿಡಿಯುತ್ತಿದ್ದ ಮಹಾರಾಣಿ ಮಗುವಿನ ತಾಯಿಯಾದಳು. ಈ ಭಾಗ್ಯವೆಲ್ಲ ಮಣಿಕಂಠ ನಮಗೆ ದೊಡ್ಡ ಮೇಲಲ್ಲವೇ ಮಂತ್ರಿಗಳೇ? ಅದು ನಿಮ್ಮ ಭ್ರಮೆ. ಕಾಗೆ ಕೊಂಬೆಯ ಮೇಲೆ ಕೂರುವುದಕ್ಕೂ ಮರದಿಂದ ಕಾಯಿ ಬೀಳುವುದಕ್ಕೂ ಸರಿ ಹೋದ ಮಾತ್ರಕ್ಕೆ ಕಾಗೆಯಿಂದಲೇ ಕಾಯಿ ಬಿದ್ದಿತ್ತು ಎನ್ನುವುದು ಅವಿವೇಕವಲ್ಲವೇ? ನಿಮ್ಮಿಂದ ವಿವೇಕ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ. ಯಾರು ಏನು ಹೇಳಿದರೂ ಸರಿ, ಮಣಿಕಂಠನ ಪಟ್ಟಾಭಿಷೇಕ ನಿಲ್ಲಿಸಲು ಸಾಧ್ಯವಿಲ್ಲ. ಮಕ್ಕಳಿಬ್ಬರ ವಿದ್ಯಾಭ್ಯಾಸ ಕುಳಿತುಕೊಳ್ಳಿ. ಏನು ವಿಷಯ? ತಮ್ಮ ಸೇವಕಿಯರು ಸ್ವಲ್ಪ ಸಮಯ ಹೊರಗಿದ್ದರೆ ಒಳ್ಳೆಯದು. ಅಗತ್ಯವಾಗಿ. ಏನು ಹೇಳಿ? ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದಾರೆ. ಬಹಳ ಸಂತೋಷ. ಸಂತೋಷವೇ? ಅಯ್ಯೋ ದೇವರೇ, ಸಂಕಟ ಪಡಬೇಕಾದ ವಿಷಯಕ್ಕೆ ಸಂತೋಷ ಪಡುತ್ತಿದ್ದೀರಲ್ಲ. ಮಂತ್ರಿಗಳೇ, ಏನು ಹೇಳ್ತಿದ್ದೀರಿ? ಸತ್ಯವನ್ನು ತಾಯಿ, ಅಪ್ರಿಯವಾದ ಸತ್ಯವನ್ನು. ಮಣಿಕಂಠ ಯಾರು? ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ? ಅಲ್ಲ. ರಾಜವಂಶದವನೇ? ಅಲ್ಲ. ತಂದೆ ತಾಯಿ ಯಾರೋ ತಿಳಿಯದವನು, ಅರಣ್ಯದಲ್ಲಿ ಅನಾಥನಾಗಿ ಬಿದ್ದಿದ್ದವನು, ಯಾವ ಕಾಡು ಜನರ ಮಗನೋ? ಸಾಕು ನಿಲ್ಲಿಸಿರಿ ಮಕ್ಕಳಪ್ಪ. ಮಣಿಕಂಠ ಯಾರಾದರೇನು? ದೇವರು ನಮಗೆ ಕರುಣಿಸಿರುವ ವರಪ್ರಸಾದ ಅವನು. ಅಯ್ಯೋ ತಾಯಿ, ತಮಗೆ ನಾನು ಹೇಗೆ ಹೇಳಲಿ? ಹಾಲಿನಂತ ಮನಸ್ಸಿಗೆ ಹಾಲಾಹಲವೂ ಅಮೃತದಂತೆ ಕಾಣುತ್ತದೆ. ಆತುರ ಪಡದೆ ನಿಧಾನವಾಗಿ ಯೋಚಿಸಿ. ತಮಗೂ ಒಬ್ಬ ಮಗನಿದ್ದಾನೆ, ತಮ್ಮ ಸ್ವಂತ ಕರುಳಿನ ಕುಡಿ. ಸದಾ ತಮ್ಮ ನೆರಳಲ್ಲೇ ಇರುವವನು, ತಮ್ಮನ್ನೇ ನಂಬಿರುವವನು. ಈ ರಾಜ್ಯವನ್ನು ಆಳಬೇಕಾಗಿರುವವನು ತಮ್ಮ ಸ್ವಂತ ಮಗನಲ್ಲವೇ?
ಹೆತ್ತ ಮಗನಿಗೆ ತುತ್ತು ಅನ್ನ ಕೊಡದೆ ಎತ್ತಲಿಂದಲೋ ಬಂದವನನ್ನು ಎತ್ತಿ ಮುದ್ದಾಡುವ ತಾಯಿ ಎಲ್ಲಾದರೂ ಉಂಟೆ? ನಾನು ಮಂತ್ರಿ, ರಾಜರ ಕ್ಷೇಮ, ರಾಜ್ಯದ ಕ್ಷೇಮವೇ ನನ್ನ ಗುರಿ. ತಾವು ದುಡುಕಿದರು ನಾನು ದೂರಾಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ತೋರಿಸಬೇಕಾದ್ದು ನನ್ನ ಕರ್ತವ್ಯವಲ್ಲದೆ. ಅದಕ್ಕಾಗಿ ಹೇಳುತ್ತಿದ್ದೇನೆ, ತಾವು ತಮ್ಮ ಮಗನಿಗೆ ಅನ್ಯಾಯ ಮಾಡಬೇಕು. ಇದೇ ನನ್ನ ಹಿತವಚನ. ಅದು ಸರಿ, ಮಣಿಕಂಠನ ಪಟ್ಟಾಭಿಷೇಕವನ್ನು ಹೇಗೆ ತಡೆಯುವುದು? ಅದಕ್ಕೆ ನಾನಿಲ್ಲವೇ? ನಾನು ಹೇಳಿದಷ್ಟು ನೀವು ಮಾಡಿದರೆ ಸಾಕು. ಏನು? ತಾವು ಹೇಳಿದಂತೆ ಮಣಿಕಂಠನ ಗ್ರಹಗತಿಗಳ ಚಲನವಲನಗಳನ್ನು ತಾಳೆ ಹಾಕಿ ನೋಡಿದೆ. ಈ ಬೃಹಸ್ಪತಿ ವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡುವುದು ಬಹಳ ಶ್ರೇಷ್ಠಕರ. ಮಂತ್ರಿಗಳೇ, ನಮ್ಮ ಮಣಿಕಂಠನ ಪಟ್ಟಾಭಿಷೇಕ ಮಹೋತ್ಸವವು ಬಹಳ ವೈಭವದಿಂದ ನಡೆಯಲಿ. ಬರುವ ಅತಿಥಿಗಳಿಗೆ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಡಬೇಕು. ಯಾರೊಬ್ಬರೂ ಅಸಂತುಷ್ಟರಾಗಕೂಡದು. ಅನ್ನದಾನ, ಗೋದಾನ, ಸುವರ್ಣ ದಾನಗಳು ಧಾರಾಳವಾಗಿ ನಡೆಯಲಿ. ಬಂದವರೆಲ್ಲ ಸಂತುಷ್ಟರಾಗಿ ನಮ್ಮನ್ನು ಹರಸಲಿ. ತಮಗೆ ಆ ಚಿಂತೆಯೇ ಬೇಡಿ ಪ್ರಭು. ಎಲ್ಲವೂ ತಮ್ಮ ಮನಸ್ಸಿನಂತೆಯೇ ನಡೆಯುವುದು. ಪ್ರಭು ಪ್ರಭು ಪ್ರಭು